ಹೆಲೋ ನಮಸ್ಕಾರ ಸ್ನೇಹಿತರೆ, ತಮ್ಮೆಲ್ಲರಿಗೂ ಈಟಿಗಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿಲಿ ನಾನು ಒಂದು ಹೋಮ್ ಮೇಡ್ ಪಿಜ್ಜಾನ ಯಾವ ರೀತಿ ಮನೆಯಲ್ಲೇ ಮಾಡ್ಕೋಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ತುಂಬಾ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು, ಹಾಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಫ್ರೆಶ್ ಆಗಿ ನಾವು ಮನೆಯಲ್ಲೇ ಮಾಡ್ಕೊಡೋದು, ಆಚೆ ಕಡೆದಕ್ಕಿಂತ ಮನೆಯಲ್ಲೇ ಮಾಡ್ಕೊಡೋದು ತುಂಬ ಒಳ್ಳೆಯದು. ಹಾಗೆ ಇದನ್ನು ನಾನು ಯಾವ ರೀತಿ ಮನೆಯಲ್ಲೇ ಇರೋ ತರಕಾರಿಗಳನ್ನ ಬಳಸ್ಕೊಂಡು ತುಂಬ ಸುಲಭವಾಗಿ ಮೈದಾನ ಬಳಸ್ದೇ ನಾನು ಮಾಡಿರುವಂಥ ಇದು ಪಿಜ್ಜಾ. ಇದನ್ನು ನಾನು ಯಾವ ರೀತಿ ಮಾಡಿದೆ ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು ಪಾತ್ರೆಗೆ 2 ಕಪ್ಪಷ್ಟು ಗೋಧಿ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ. ಗೋಧಿ ಹಿಟ್ಟನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಈ ಚಿಕ್ಕ ಸ್ಪೂನಲ್ಲಿ ಚಿಟಿಕೆ ಸೋಡಾನ ಹಾಕ್ಕೊಂಡಿದ್ದೀನಿ, 1 ಸ್ಪೂನಷ್ಟು ಚಿಕ್ಕ ಚಿಟಿಕೆಯಲ್ಲಿ. ಅಥವಾ ನೀವು ದೊಡ್ಡ ಸ್ಪೂನ್ ತೊಗೊತೀರಾ ಅಂತ ಅಂದರೆ ಅದರಲ್ಲಿ ಅರ್ಧ ಸ್ಪೂನಷ್ಟು ಸೋಡಾ ತೊಗೊಂಡಿದ್ದೀನಿ. ನಾರ್ಮಲಾಗಿ ಕುಕ್ಕಿಂಗ್ ಸೋಡಾ ಮಾತ್ರ ತೊಗೊಂಡಿದ್ದೀನಿ. ಹಾಗೆ ನೀವು ಬೇಕಿಂಗ್ ಸೋಡಾ ಇದ್ದರೆ ಅದನ್ನು ಕೂಡ ತೊಗೋಬೋದು. ಹಾಗೆ ರುಚಿಗೆ ಸ್ವಲ್ಪ ಮೇಂಟೈನ್ ಮಾಡೋದಕ್ಕೆ ಅಂತ ಸಕ್ಕರೆನ ಅರ್ಧ ಸ್ಪೂನನ್ನು ಹಾಕಿದ್ದೀನಿ. ನೀವು ಬೇಡ ಅಂತ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಹಾಗೆ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಿಟ್ಟು ಅರ್ಧ ಗಂಟೆ ಆಚೆ ಇಟ್ಬಿಡೋಣ ಸೈಡಲ್ಲಿ. ಅಷ್ಟರಲ್ಲಿ ನಾವು ತರಕಾರಿಗಳನ್ನ ಈ ರೀತಿ ಕಟ್ ಮಾಡೋ ಅಷ್ಟರಲ್ಲಿ ಅದು ಕೂಡ ರೆಡಿ ಆಗಿಬಿಡುತ್ತೆ. ನಾನು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ, ಈರುಳ್ಳಿ ಹಾಗೆ ಮಶ್ರೂಮನ್ನು ತೊಗೊಂಡಿದ್ದೀನಿ. ಸ್ವೀಟ್ ಕಾರ್ನನ್ನು ಸ್ವಲ್ಪ 10 ನಿಮಿಷ ಬಿಸಿ ನೀರಲ್ಲಿ ಚೆನ್ನಾಗಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿಟ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಬಂದಿರೋಂಥ ತರಕಾರಿಗಳನ್ನ ಹಾಕೋಬೋದಾಗುತ್ತೆ. ಇದಿಷ್ಟು ನಾನಿಲ್ಲಿ ತೊಗೊಂಡಿರೋಂಥದ್ದು. ಹಾಗೆ ಟೊಮೆಟೊ ಸಾಸನ್ನು ಮನೇಲಿ ಇದ್ದೇ ಇರುತ್ತೆ, ಅದಕ್ಕೆ ಸ್ವಲ್ಪ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಹಾಕ್ಕೊಂಡು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಟೇಸ್ಟ್ ಬರುತ್ತೆ, ಸ್ವಲ್ಪ ಸ್ಪೈಸಿ ಬರುತ್ತೆ ಅಂತ ಅನ್ನೋಕ್ಕೋಸ್ಕರ ಇದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಬೀಟ್ ಮಾಡಿ ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಹಾಗೆ ಅಷ್ಟರಲ್ಲೇ ಅರ್ಧ ಗಂಟೆ ಆಗಿರುತ್ತೆ. ಈಗ ನಾವು ಏನು ಕಲಸಿಟ್ಕೊಂಡಿದ್ವಲ್ಲ ಆ ಹಿಟ್ಟನ್ನು ತೊಗೊಂಡು 2 ಚಪಾತಿ ಹಿಟ್ಟಿನ ಅಳತೆನ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಚೆನ್ನಾಗಿ ದಪ್ಪದಾಗಿ ಹೊರ್ಕೋಬೇಕಾಗುತ್ತೆ, ತುಂಬ ತೆಳುವಾಗಿ ಲಟ್ಸ್ಕೋಬಾರ್ದು. ಬೇಸ್ ಸ್ವಲ್ಪ ದಪ್ಪನೇ ಇದ್ರೇ ಚೆನ್ನಾಗಿರುತ್ತೆ. ಮೇಲ್ಗಡೆ ನಮಗೆ ಪಿಜ್ಜಾಗೆ ಏನೇನು ತರಕಾರಿಗಳನ್ನ ಹಾಕಿರ್ತೀವಿ ಅದು ಕೂಡ ಬಾಯ್ಲ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗೆ ಚೆನ್ನಾಗಿ ಬೇಸ್ ಕೂಡ ಚೆನ್ನಾಗಿ ದಪ್ಪದಾಗಿ ಬರುತ್ತೆ. ಹಾಗೆ ಈ ಬೇಸನ್ನು ಸ್ವಲ್ಪ ತವನ ಇಟ್ಕೊಂಡು ಎಣ್ಣೆ ಏನೂ ಹಾಕ್ತಾ ಇಲ್ಲ ನಾನು. ಎಣ್ಣೆ ಬೇಕನ್ಸಿದ್ರೆ ಸ್ವಲ್ಪ ಹಾಕೋಬೋದು, ನಾನಿಲ್ಲಿ ಎಣ್ಣೆನೇನು ಹಾಕ್ಕೊತಾ ಇಲ್ಲ. ಇದಕ್ಕೆ ಚೆನ್ನಾಗಿ 2 ಸೈಡಲ್ಲಿ ಸ್ವಲ್ಪ ತುಂಬ ಬೇಯಿಸೋದೇನು ಬೇಕಾಗಿಲ್ಲ. ಒಂದು ಸೈಡಲ್ಲಿ ಸ್ವಲ್ಪ ಬೆಂದರೆ ಸಾಕಾಗುತ್ತೆ, ಇನ್ನೊಂದು ಸೈಡಲ್ಲಿ ಅರ್ಧಂಬರ್ಧ ಬೆಂದರೆ ಸಾಕಾಗುತ್ತೆ. ಫೋರ್ಕ್ ಸಹಾಯದಿಂದ ಹೀಗೆ ನಾನು ಹೋಲ್ ಮಾಡ್ತಾಯಿದ್ದೀನಿ. ಯಾಕಂತಂದರೆ ಅದು ಉಬ್ಬಿ ಬಂದುಬಿಡುತ್ತೆ, ನಾವು ಸೋಡಾ ಮೊಸರೆಲ್ಲ ಹಾಕಿರೋದ್ರಿಂದ ಉಬ್ಬಿ ಬರೋದು ಅವಶ್ಯಕತೆ ಏನು ಬೇಕಾಗಿಲ್ಲ ಅಲ್ವಾ. ಅದಕ್ಕೋಸ್ಕರ ನಾನು ಫೋರ್ಕಿಂದ ಹೋಲ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಬೇಸ್ ರೆಡಿಯಾಗಿದೆ. ಇದಕ್ಕೆ ನಾನು ಸೈಡಲ್ಲಿ ರೆಡಿ ಮಾಡಿ ಇಟ್ಕೊಂಡಿರುವಂಥ ಟೊಮೆಟೊ ಕೆಚಪ್ಪನ್ನು ಹಾಕ್ತಾಯಿದ್ದೀನಿ. ಚೆನ್ನಾಗಿ ಈ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅಥವಾ ನೀವು ಪಿಜ್ಜಾ ಸಾಸೆಲ್ಲ ಇದೆ ಅಂತ ಅಂದರೆ ಅದನ್ನು ಕೂಡ ಹಾಕೋಬೋದು. ನಾನು ಇಲ್ಲಿ ಮನೆಯಲ್ಲೇ ಇರುವಂಥ ವಸ್ತುಗಳನ್ನ ಬಳಸಿ ನಾನು ಹೇಳ್ತಾ ಇದ್ದೀನಿ, ತೋರಿಸ್ಕೊಡ್ತಾ ಇರೋದ್ರಿಂದ ತುಂಬ ಸಿಂಪಲ್ಲಾಗಿ ಮನೇಲಿ ಯಾವ ರೀತಿ ಮಕ್ಕಳಿಗೆ ಮಾಡಿಕೊಡ್ಬೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಕಟ್ ಮಾಡಿ ಇಟ್ಕೊಂಡಿರುವಂಥ ಪ್ರತಿಯೊಂದು ತರಕಾರಿನೂ ಈ ರೀತಿ ಹಾಕ್ತಾಯಿದ್ದೀನಿ. ಸ್ವೀಟ್ ಕಾರ್ನ್ ಜೊತೆಗೆ ಮಶ್ರೂಮು ಹಾಗೆ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ. ಟೊಮೆಟೊ ಮಕ್ಕಳು ತುಂಬ ಇಷ್ಟಪಡಲ್ಲ, ಅದಕ್ಕೋಸ್ಕರ ನಾನು ಹಾಕಿರಲ್ಲ. ನಿಮಗೆ ಬೇಕನ್ಸಿದ್ರೆ ಟೊಮೆಟೊ ಕೂಡ ನೀವು ಸೀಡ್ಸನ್ನು ತೆಗೆದುಬಿಟ್ಟು ಹೀಗೆ ಹಾಕೋಬೋದು. ಹಾಗೆ ನಾನಿಲ್ಲಿ 20 ರೂಪೀಸ್ದ 1 ಕ್ಯೂಬ್ ಅಷ್ಟು ತೊಗೊಂಡಿದ್ದೀನಿ ಚೀಸನ್ನು. ಇದನ್ನು ಈ ರೀತಿ ಗ್ರೇಟ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಸ್ಲೈಸ್ ಇದೆ ಅಂದರೆ ಮೇಲ್ಗಡೆ ಈ ರೀತಿ ಹಾಕ್ಕೊಂಡು ನಿಮಗೆ ಇಷ್ಟ ಬಂದಷ್ಟು ಹಾಕ್ಕೊಂಡು ನೀವು ಈ ರೀತಿ ಸ್ಪ್ರೆಡ್ ಮಾಡ್ಕೋಬೋದು. ಹಾಗೆ ಇವಾಗ ನಾನು ಓವನೇನು ಬಳಸ್ತಾ ಇಲ್ಲ. ಹಾಗೆ ಇವಾಗ ಒಂದು ಅಗಲವಾದ ಉಪ್ಪಿಟ್ಟು ಆ ಥರ ತಳ ಇರುವಂಥ ಪಾತ್ರೆನ ತೊಗೊಂಡಿದ್ದೀನಿ, ನಾನ್ ಸ್ಟಿಕ್ದು. ಅದಕ್ಕೆ ಎಣ್ಣೆ ಕೂಡ ನಾನು ಸವರಿಲ್ಲ, ಎಣ್ಣೆ ಏನು ಬೇಕಾಗಿಲ್ಲ. ಅದನ್ನು ಪ್ರೀ ಹೀಟ್ ಮಾಡಿಕೊಂಡು ಈ ರೀತಿ ಹಾಕಿಟ್ಬಿಟ್ಟು 20 ನಿಮಿಷ ಆವಾಗ ಬೇಕಾದ್ರೆ ನಿಮಗೆ ಮಧ್ಯೆ ಡೌಟ್ ಬಂದರೆ ಈ ರೀತಿ ಎತ್ತಿ ನೋಡ್ಬೋದು. 20-25 ನಿಮಿಷದಲ್ಲೆಲ್ಲ ಚೆನ್ನಾಗಿರುವಂಥ ಪಿಜ್ಜಾ, ಈ ಮೇಲ್ಗಡೆ ಚೀಸ್ ಕೂಡ ಮೆಲ್ಟ್ ಆಗಿದೆ, ನೋಡ್ತಾ ಇರ್ಬೋದು. ಬೇಸ್ ಕೂಡ ತುಂಬ ಕ್ರಿಸ್ಪಿಯಾಗಿ ಕೆಳಗಡೆ ಎಲ್ಲ ನೀಟಾಗಿ ಬೆಂದಿದೆ. ಹಾಗೆ ಇವಾಗ ನೋಡಿ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಂಡಿರುವಂಥ ಹೋಮ್ ಮೇಡ್ ಮೈದಾ ಬಳಸ್ದೇ ಚಪಾತಿ ಹಿಟ್ಟಲ್ಲಿ ಈ ರೀತಿ ನಾವು ಮಾಡ್ಕೋಬೋದು. ಹಾಗೆ ತುಂಬ ಸುಲಭವಾಗಿ ಮಾಡುವಂಥ ಪಿಜ್ಜಾ ರೆಸಿಪಿನ ತೋರಿಸ್ಕೊಟ್ಟಿದ್ದೀನಿ. ಇದೇ ರೀತಿ ನೀವು ಬೇರೆ ತರಕಾರಿಗಳನ್ನ ಅಥವಾ ಚಿಕನ್, ಮಶ್ರೂಮ್ ಮತ್ತು ಪನ್ನೀರನ್ನು ಹಾಕ್ಕೊಂಡು ಸಹ ಮಾಡ್ಕೋಬೋದು. ಇನ್ನೊಂದು ನಾನು ದಪ್ಪದಾಗಿ ಎಷ್ಟು ಹಿಟ್ಟಿತ್ತೋ ಅದನ್ನು ಹಾಕ್ಬಿಟ್ಟು ಈ ರೀತಿ ಇನ್ನೊಂದನ್ನು ಮಾಡ್ಕೊಂಡಿದ್ದೀನಿ. ನೀವು ಬೇಕಂತಂದರೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ಗಳನ್ನ ಮೇಲ್ಗಡೆ ಹಾಕ್ಕೊಂಡು ತುಂಬಾ ಫ್ಲೇವರ್ಫುಲ್ ಆಗಿರೋಂಥ ಪಿಜ್ಜಾನ ನೀವು ಸಹ ಟ್ರೈ ಮಾಡಿ. ಇನ್ನೊಂದು ಹೊಸ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್.